ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಈ ದಿನಕ್ಕಾಗಿ ತೆಗೆದುಕೊಂಡಂಥ ವಾಕ್ಯ ಎಲ್ಲರೂ ಕೇಳಲು ಸಿದ್ಧತರಾಗಿದ್ದೀರಾ ಎಂದು ನಾನು ನಂಬ್ತಾ ಇದ್ದೀನಿ. ಬನ್ನಿ, ದೇವರ ನಾಮ ಮಹಿಮೆ ಪಡಿಸುತ್ತಾ ನಾವು ವಾಕ್ಯದ ಕಡೆಗೆ ಹೋಗೋಣ. ಹಲ್ಲೆಲೂಯ, ಹಲ್ಲೆಲೂಯ. ಸಂತೋಷದಿಂದ ಕರ್ತನ ನಾಮ ಮಹಿಮೆ ಪಡಿಸಿರಿ. ಎಲ್ಲ ನಿನ್ನಯ ಕೃಪೆಯಲ್ಲವೇ, ಬೇರೆ ಏನಿಲ್ಲ ಓ యేసయ్ಯ. ನಾವು ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲವೇ, ಬೇರೆ ಏನಿಲ್ಲ ಓ యేసయ్య. ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ, ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ. ಹಲ್ಲೆಲೂಯ. ದೇವರ ನಾಮ ಮಹಿಮೆ ಪಡಲಿ. ಬನ್ನಿ, ಸಂದೇಶಕ್ಕೆ ಹೋಗೋಣ. ಈ ದಿನ ತೆಗೆದುಕೊಂಡಂಥ ವಾಕ್ಯ ವಿಮೋಚನಾ ಕಾಂಡ. ವಿಮೋಚನಾ ಕಾಂಡ ನಿಮಗೆಲ್ಲರಿಗೂ ಗೊತ್ತು. ಮೋಶೆ ಯಾವ ರೀತಿಯಲ್ಲಿ ನಡೆಸ್ತಾ ಇದ್ರು ಅಂತ, ಇಸ್ರಾಯೇಲ್ ಮಕ್ಕಳನ್ನು ನಡೆಸ್ತಾ ಇದ್ದ ವಾಕ್ಯ ನಿಮಗೆಲ್ಲರಿಗೂ ಗೊತ್ತಿದೆ. ಬನ್ನಿ ಓದಿಕೊಳ್ಳೋಣ. ವಿಮೋಚನಾ ಕಾಂಡ 7:14-18 ಬರೆದಿಟ್ಕೊಳ್ಳಿ. ಅಲ್ಲಿ ಯಾವ ರೀತಿಯಲ್ಲಿ ನದಿಯನ್ನು ರಕ್ತವಾಗಿ ಮಾರ್ಪಡಿಸುತ್ತಾರೆ ಅಂತ ದೇವರು ಇಲ್ಲಿ ಮಾತಾಡ್ತಾ ಇರೋದು ಮೋಶೆ ಹತ್ರ. ಗೊತ್ತಾಯ್ತಾ ದೇವರ ಮಕ್ಕಳೇ? ಎಷ್ಟೋ ಕಠಿಣವಾದ ಮನಸ್ಸಿನಲ್ಲಿ ಫರೋಹನು ಇಸ್ರಾಯೇಲ್ ಮಕ್ಕಳನ್ನು ದೇವರನ್ನು ಸಂಧಿಸಲು ಬಿಡದೇ ಇರುವ ಸಮಯದಲ್ಲಿ ದೇವರು ಮೋಶೆಯ ಮೂಲಕವಾಗಿ ಫರೋಹನ ಗುಂಪಿಗೆ, ಫರೋಹನ ಸೈನ್ಯದವರಿಗೆ, ಫರೋಹನಿಗೆ ಕೊಡುವಂಥ ಬಾಧೆಗಳು ಇದು. ಓದಿಕೊಳ್ಳೋಣ. ನೋಡಿ, 7-14-18 7ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳ್ತಾ ಇರೋದು, ಫರೋಹನ ಹೃದಯ ಮೊಂಡಾಗಿದೆ. ಯಾವ ರೀತಿಯಾಗಿದೆ? ಮೊಂಡಾಗಿದೆ. ಹಾಗಾದರೆ ಅವನಿಗೆ ಇಸ್ರಾಯೇಲರನ್ನು ನೀನು ಬಿಡದೇ ಇರುವುದರಿಂದನೇ ನೈಲ್ ನದಿಯನ್ನು ದೇವರು ರಕ್ತವಾಗಿ ಮಾರ್ಪಡಿಸ್ತಾ ಇದ್ದಾರೆ ಅಂತ ನನ್ನ ಜನರನ್ನು ನೀನು ಬಿಡು ಎಂದು ಮೋಶೆ ತನ್ನ ಕೋಲನ್ನು ಎತ್ತಿ ಹಿಡಿದುಕೊಂಡು ಹೇಳುವಾಗ ಫರೋಹನ ಕಠಿಣ ಮನಸ್ಸು ಅದು ಒಪ್ಕೊಳ್ತಾ ಇಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಕಠಿಣ ಮನಸ್ಸು ಇರುವವರು ಇದ್ದೀರಾ? ಕಠಿಣ ಮನಸ್ಸು ಇರುವುದು ದೇವರಿಗೆ ಇಷ್ಟ ಇಲ್ಲ ದೇವರ ಮಕ್ಕಳೇ. ಉಪದ್ರವಗಳು ಬರುತ್ತದೆ. ನಿಮ್ಮ ಕುಟುಂಬಗಳಲ್ಲಿ ಏನೇನು ಸಮಸ್ಯೆ ಇದೆ, ಈ ಕಠಿಣ ಮನಸ್ಸಿನಿಂದ ಬಾಧೆ ಪಡುವವರು ಯಾರೇ ಆಗಿದ್ದರೂ ಈ ದಿನದ ವಾಕ್ಯದ ಮೂಲಕವಾಗಿ ಯೇಸುವಿನ ನಾಮದಲ್ಲಿ ನಿಮಗೆ ಬಿಡುಗಡೆ ದೊರಕಲಿ. ಹಲ್ಲೆಲೂಯ. ಹಾಗಾದರೆ ಇಲ್ಲಿ ಈ ರೀತಿಯಾಗಿ ಹಾದು ಹೋಗುವಂಥ ಸಮಯದಲ್ಲಿ ಅವರು ಏನು ಮಾಡ್ತಾರೆ, ಅಲ್ಲಿಂದ ಫರೋಹನತರಿಂದ ಬಿಡುಗಡೆ ಹೊಂದಿಕೊಂಡು ಬಿಡುಗಡೆ ದೇವರು ಕೊಡ್ತಾರೆ. ಫರೋಹನಿಗೆ ತಡೆಯೋಕ್ಕಾಗದೆ ರೆಡ್ ಸಿ, ರಕ್ತದ ಸಮುದ್ರ, ದೊಡ್ಡ ಸಮುದ್ರ 2 ಭಾಗವಾಗಿ ಆಗುವಾಗ ಅವರನ್ನು ಮಧ್ಯ ಸ್ಥಳದಲ್ಲಿ, ಆ ಸಮುದ್ರದ ಮಧ್ಯದಲ್ಲಿ ಮೋಶೆ ಯಾವ ರೀತಿ ಕರ್ಕೊಂಡು ಹೋದ್ರು ಅಂತ ನಿಮ್ಮೆಲ್ಲರಿಗೆ ಗೊತ್ತು. ಆ ರೀತಿ ಸಂತೋಷದಿಂದ ಅಲ್ಲಿ ಬಿಡುಗಡೆ ಹೊಂದಿ ಹೋಗ್ತಾ ಇರುವಾಗ ಯಾವ ರೀತಿ ಜಯಘೋಷ ಮಾಡ್ತಾ ಹೋಗ್ತಾ ಇದ್ದಾರೆ ಅಂದರೆ, ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಾಗೆ ಹಾಡ್ತಾ ಪ್ರತಿಯೊಬ್ಬರು 5,000 ಇರ್ಬೋದು, 5,00,000 ಇರ್ಬೋದು, ಅಷ್ಟು ಜನಗಳನ್ನು ಮೋಶೆ ಕರ್ಕೊಂಡು ಹೋಗುವಾಗ ಜಯಘೋಷದಿಂದ ದೇವರ ನಾಮ ಮಹಿಮೆ ಪಡಿಸುತ್ತಾ ಅವರು ಆ ಸಮುದ್ರವನ್ನು ದಾಟಿ ಹೋಗ್ತಾ ಇದ್ದಾರೆ. ದೇವರ ಮಕ್ಕಳೇ, ನಾವು ಆತನನ್ನು ಮಹಿಮೆ ಪಡಿಸುವಾಗ ನಮ್ಮ ಸಮಸ್ಯೆಗಳಿಂದ ನಾವು ಹಾದು ಹೋಗ್ತೀವಿ. ಅರ್ಥ ಆಯ್ತಾ? ನಂಬಿಕೆಯಿಂದ ನಿಮ್ಮ ಸಮಸ್ಯೆಗಳನ್ನು ಒಪ್ಪಿಸಿಕೊಟ್ಟು ಕಠಿಣ ಮನಸ್ಸನ್ನು ತೆಗೆದಾಕಿ ಮೃದುವಾದ ಮನಸ್ಸನ್ನು ಕೊಡು ದೇವರೇ, ಮೃದುವಾದ ಹೃದಯವನ್ನು ಕೊಡು ದೇವರೇ ಅಂತ ದೇವರ ಹತ್ರ ನಾವು ಕೇಳಿಕೊಂಡು ಮುಂದೆ ಹೋಗುವವರಾಗಿರಬೇಕು. ಹಲ್ಲೆಲೂಯ. ಹಾಗಾದರೆ ಇಲ್ಲಿ ಓದಿಕೊಳ್ಳೋಣ. ಯಾವ ವಿಮೋಚನಾ ಕಾಂಡ 15:2 ಅಲ್ಲಿ ಏನು ದೇವರು ಮಾತಾಡ್ತಾ ಇದ್ದಾರೆ ಅಂದರೆ, ನನ್ನ ಬಲವೂ ಕೀರ್ತನೆಯೂ ಯಾಹುವೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ನೋಡಿ, ಆತನಿಂದ ಬಲವೂ ರಕ್ಷಣೆಯು ನಮಗೆ ಉಂಟಾಗ್ತದೆ. ಹಾಗಾದರೆ ಆತನಿಂದ ನಮಗೆ ಬಲ ಬರುತ್ತದೆ, ರಕ್ಷಣೆ ಉಂಟಾಗುತ್ತದೆ. ಯಾವ ರೀತಿ ಸಿಸ್ಟರ್ ರಕ್ಷಣೆ ಉಂಟಾಗುತ್ತದೆ? ನಾವೆಲ್ಲ ರಕ್ಷಣೆ ಹೊಂದಿದ್ದೇವೆ. ರಕ್ಷಣೆ ಹೊಂದದೇ ಇರುವವರು ಹೇಗೆ
ಅಂತ ಯೋಚನೆ ಮಾಡ್ತಾ ಇರ್ಬೋದು. ನೋಡಿ ದೇವರ ಮಕ್ಕಳೇ, ನೀವು ಹಾದು ಹೋಗ್ತಾ ಇರುವ ಒಂದೊಂದು ಸಮಯದಲ್ಲಿ ಉಪದ್ರವಗಳಲ್ಲಿ, ಆ ಉಪದ್ರವದಲ್ಲಿ ದೇವರು ಬಿಡುಗಡೆ ಕೊಡುವುದೇ ರಕ್ಷಣೆ ಉಂಟಾಗುತ್ತದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನೀವು ಪಾಪ ಕ್ಷಮಾಪಣೆ ವಾಕ್ಯಗಳಲ್ಲಿ ಆರಾಧನೆ ಮಾಡುವುದರಲ್ಲಿ ದೇವರ ನಾಮ ಮಹಿಮೆ ಪಡಿಸುತ್ತಾ ಇರುವಾಗ, ನಿಮ್ಮ ಸಮಸ್ಯೆಗಳನ್ನು ದೇವರು ದೂರ ಮಾಡುವಾಗ ನಿಮಗೆ ರಕ್ಷಣೆ ಉಂಟಾಗುತ್ತದೆ. ಹಲ್ಲೆಲೂಯಾ, ದೇವರ ನಾಮ ಮಹಿಮೆ ಪಡಲಿ. ಹಾಗಾದರೆ ದೇವರಿಗೆ ಮಾತಾಡ್ತಾ ಇದ್ದಾರೆ, ಆತನನ್ನೇ, ನಮ್ಮ ದೇವರು ಆತನೇ, ಆತನನ್ನು ನಾವು ವರ್ಣಿಸುವೆವು ಅಂದರೆ ಆತನ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದೀವಿ ಅಂತ. ನಮ್ಮ ಪಿತೃಗಳ ದೇವರು ಆತನೇ. ನಮ್ಮ ಪಿತೃಗಳು ಅಂದರೆ ಯಾರು ದೇವರ ಮಕ್ಕಳೇ? ನಮ್ಮ ತಾತ ಮುತ್ತಾತದವರು, ನಮ್ಮ ಪಾರಂಪರ್ಯದ ಇರುವವರು ಜನರು, ಅವರು ದೇವರು ಯಾರು? ಆತನ ದೇವರು ನಮ್ಮ ದೇವರೇ. ಹಾಗಾದರೆ ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವೆವು. ನಾವು ಆತನ ಮಹಿಮೆಯನ್ನು ಉಪದ್ರವಗಳಿಂದ ಹಾದು ಹೋಗಿ ರಕ್ಷಣೆ ಹೊಂದಿ ಆತನ ಬಲವನ್ನು ರಕ್ಷಣೆಯನ್ನು ರಿಸೀವ್ ಮಾಡಿಕೊಂಡು ಆತನ ನಾಮ ಮಹಿಮೆಯನ್ನು ನಾವು ಪ್ರಖ್ಯಾತಿಪಡಿಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳ? ಹಾಗಾದರೆ ಆಮೇನ್ ಎಂದು ಹೇಳ್ರಿ. ನೀವು ಆಮೇನ್ ಅಂದರೆ ಎಲ್ಲ ನಮಗೆ ಒಳ್ಳೆಯದಾಯಿತು ಅಂತ ಅರ್ಥ ಆಯ್ತಾ? ಆಮೇನ್ ಅಂತ ಹೇಳಿ ರಿಸೀವ್ ಮಾಡಿಕೊಳ್ಳಲಿ. ಅದೇ ರೀತಿ ವಿಮೋಚನ ಕಾಂಡ 15:26 ವಾಕ್ಯದಲ್ಲಿ, ಬೈಬಲ್ ವಚನದಲ್ಲಿ ಓದಿಕೊಳ್ಳೋಣ. ಇಲ್ಲಿ ದೇವರು ಏನು ಮಾತಾಡ್ತಾ ಇದ್ದಾರೆ ಗೊತ್ತಾ? 15:26 ಓದಿಕೊಳ್ಳೋಣ ದೇವರ ಮಕ್ಕಳೇ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ನಾನು ಐಗುಪ್ತರಿಗೆ, ಯಾರಿಗೆ? ಇಸ್ರಾಯೇಲ್ ಮಕ್ಕಳಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲೂ ಎಷ್ಟೋ ವ್ಯಾಧಿಗಳನ್ನು ದೇವರು ಅವ್ರಿಗೆ ಉಂಟು ಮಾಡಿದ್ರು. ಹೇಳಿದ ಮಾತು ಕೇಳಲಿಲ್ಲ, ಮರ್ಮರಿಂಗ್ ಮಾಡೋದು, ಗುಣಗುಟ್ಟೋದು, ಈ ರೀತಿಯಾಗಿ ನಡೀತಾ ಇರುವಾಗ ದೇವರವರನ್ನು ಉಪದ್ರವದಲ್ಲಿ ಕರ್ಕೊಂಡು ಹೋದು ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಆ ಉಪದ್ರವ ನಿಮ್ಮ ಮೇಲೆ ನಾನು ಬರಕ್ಕೆ ಬಿಡೋದಿಲ್ಲ, ನಾನು ನಿಮ್ಮನ್ನು ಕಾಪಾಡ್ತೀನಿ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಇಲ್ಲಿ ದೇವರೇ ಮಾತಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆತನೇ ನಮಗೆ ಸಕಲವೂ ಆಗಿರುವಾಗ ಆತನ ಕಟ್ಟಳೆಗಳಿಗೆ ನಾವು ವಿಧೇಯರಾಗಿ ನಡೀತಾ ಇರುವಾಗ ದೇವರು ನಮ್ಮನ್ನು ಒಂದೊಂದು ಸಮಯದಲ್ಲಿಯೂ ನಮ್ಮನ್ನು ಆಶೀರ್ವದಿಸುತ್ತಾ ಹೋಗುವ ದೇವರಾಗಿದ್ದಾರೆ. ಹಾಗಾದರೆ ಪಾಪದಲ್ಲಿ ಬಿದ್ದಿರುವವರು, ಮರಣದಲ್ಲಿ ಬಿದ್ದಿರುವವರು, ರೋಗದಲ್ಲಿ ಬಿದ್ದಿರುವವರಿಗೆ ದೇವರ ನಾಮ ಮಹಿಮೆ ಪಡತಕ್ಕ ಹಾಗೆ ಆರೋಗ್ಯ, ಮರಣದಿಂದ ಜೀವ ಕೊಡುವುದು, ಆರೋಗ್ಯ ಸೌಖ್ಯ ಕೊಡುವುದು, ಬಲಪಡಿಸುವುದು, ಉಪದ್ರವಗಳಿಂದ ಬೇರೆ ಮಾಡುವುದು, ಸಮಾಧಾನ ಸಂತೋಷ ಯೇಸುವಿನ ನಾಮದಲ್ಲಿ ನಿಮಗೆ ಉಂಟಾಗತಕ್ಕ ಹಾಗೆ ದೇವರು ಈ ದಿನ ಈ ವಾರವೆಲ್ಲ ನಡೆಸ್ತಾರೆ ದೇವರ ಮಕ್ಕಳೇ. ನಂಬುವರಾಗಿದ್ದರೆ ವಾಕ್ಯಗಳನ್ನು ರಿಸೀವ್ ಮಾಡಿಕೊಂಡು ಕರ್ತನ ನಾಮ ಮಹಿಮೆ ಪಡಿಸ್ರಿ. ಯಾವ ರೀತಿ ನಾಮ ಮಹಿಮೆ ಪಡಿಸಬೇಕು? ಕೀರ್ತನೆಗಳನ್ನು ಹಾಡುತ್ತಾ ನನ್ನ ಜೊತೆಯಲ್ಲಿ ಹಾಡಿರಿ. ಪಾಪದ ಮರಣದಲ್ಲಿ ಬಿದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಈ ರೀತಿಯಾಗಿ ದೇವರ ನಾಮ ಮಹಿಮೆ ಪಡಿಸಬೇಕು ದೇವರ ಮಕ್ಕಳೇ. ಎಲ್ಲರಿಗೂ ಅರ್ಥ ಆಯ್ತಾ? ದೇವರ ನಾಮ ಮಹಿಮೆ ಹೊಂದಲಿ. ತಂದೆ, ಮಗ, ಪರಿಶುದ್ಧಾತ್ಮ ನಾಮವನ್ನು ಮಹಿಮೆ ಪಡಿಸುತ್ತಾ ನಿಮ್ಮೆಲ್ಲರನ್ನು ಈ ದಿನ ಸಂದೇಶದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ನಾನು ಬೇಡಿಕೊಳ್ಳುತ್ತಿದ್ದೇನೆ. ಗಾಡ್ ಬ್ಲೆಸ್ ಯು.